ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಭಾರಿ ಸಂಖ್ಯೆ ವೀಕ್ಷಕರಿದ್ದಾರೆ. ಕಲರ್ಸ್ ಧಾರಾವಾಹಿ ಲಿಸ್ಟ್ ನಲ್ಲಿ ಭಾಗ್ಯಲಕ್ಷ್ಮಿ ನಂಬರ್ 1 ಸ್ಥಾನದಲ್ಲಿದೆ. ಈ ಧಾರಾವಾಹಿಯಲ್ಲಿ ಭಾಗ್ಯಾಳ ಮಗಳ ಪಾತ್ರ ಮಾಡ್ತಾ ಇರುವ ತನ್ವಿ ಈಗ ಸುದ್ದಿಯಲ್ಲಿದ್ದಾರೆ. ಸೀರಿಯಲ್ನಲ್ಲಿ ತನ್ವಿಯಾಗಿ ಮಿಂಚ್ತಾ ಇರುವ ಇವರ ನಿಜವಾದ ಹೆಸರು ಅಮೃತ ಗೌಡ. ಇವರೀಗ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಭಾಗ್ಯ ಮತ್ತು ತಾಂಡವ್ ಮುದ್ದಿನ ಮಗಳಾಗಿರುವ ತನ್ವಿ ಧಾರಾವಾಹಿಯಲ್ಲಿ ಓದೋದ್ರಲ್ಲಿ ಕೊಂಚ ಹಿಂದೆ, ಆದ್ರೆ ನಿಜ ಜೀವನದಲ್ಲಿ ತಾನು ಬುದ್ಧಿವಂತೆ ಅಂತ ಪ್ರೂವ್ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗಷ್ಟೇ 10ನೇ ತರಗತಿ ಓದಿ ಮುಗಿಸಿರುವ ತನ್ವಿ ನಿಜ ಜೀವನದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600ಕ್ಕೆ 543 ಅಂಕ ಗಳಿಸಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ನಿನ್ನೆ ದ್ವಿತೀಯ ಪಿಯುಸಿ ರಿಸಲ್ಟ್ ಪ್ರಕಟವಾಗಿತ್ತು. ನಟಿ ಅಮೃತ ಗೌಡ ಅವರು ಕಾಮರ್ಸ್ ವಿಷಯದಲ್ಲಿ ಪಿಯುಸಿ ಮಾಡ್ತಿದ್ರು. ಅವರಿಗೆ 600ಕ್ಕೆ 543 ಮಾರ್ಕ್ಸ್ ಸಿಕ್ಕಿದ್ದು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದ್ರೆ ಅಮೃತ ಗೌಡ ಅವರ ನಿಜವಾದ ಹೆಸರು ಅಮೃತ ವರ್ಷಿಣಿ ಕೆ ಅಂತ. ಕನ್ನಡದಲ್ಲಿ 100ಕ್ಕೆ 97 ಅಂಕ ಪಡೆದಿರುವ ಅಮೃತ ಗೌಡ ಇಂಗ್ಲಿಷ್ ನಲ್ಲಿ 81, ಎಕನಾಮಿಕ್ಸ್ ಅಲ್ಲಿ 93, ಬಿಸಿನೆಸ್ ಸ್ಟಡೀಸ್ ಅಲ್ಲಿ 83, ಅಕೌಂಟೆನ್ಸಿಯಲ್ಲಿ 94, ಸ್ಟಾಟಿಸ್ಟಿಕ್ಸ್ ನಲ್ಲಿ 95 ಅಂಕಗಳನ್ನ ಅಮೃತ ಗೌಡ ಪಡೆದುಕೊಂಡಿದ್ದಾರೆ. ಈ ಮೂಲಕ ಒಟ್ಟು 543 ಅಂಕಗಳನ್ನ ಪಡೆದು 91% ಪಡೆದು ಡಿಸ್ಟಿಂಕ್ಷನ್ ನಲ್ಲಿ ದ್ವಿತೀಯ ಪಿಯುಸಿ ಪಾಸ್ ಆಗಿದ್ದಾರೆ. ಶೂಟಿಂಗ್ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಪಡೆದಿರುವ ತನ್ವಿ ಅಲಿಯಾಸ್ ಅಮೃತ ಗೌಡರನ್ನ ವೀಕ್ಷಕರು ಮೆಚ್ಚಿಕೊಂಡು ಶುಭಾಶಯ ತಿಳಿಸಿದ್ದಾರೆ. ಧಾರಾವಾಹಿ ವಿಚಾರಕ್ಕೆ ಬಂದ್ರೆ ಇತ್ತೀಚೆಗಷ್ಟೇ ತನ್ವಿ ಅಮ್ಮ ಅಪ್ಪ ಹೇಳಿದ ಮಾತನ್ನ ತಿರಸ್ಕರಿಸಿ ಫ್ರೆಂಡ್ಸ್ ಜೊತೆಗೆ ರೆಸಾರ್ಟ್ಗೆ ತೆರಳಿ ಅಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ಲು. ಬಳಿಕ ಭಾಗ್ಯಗೆ ಕರೆ ಮಾಡಿ ಭಾಗ್ಯ ಅಲ್ಲಿಗೆ ಬಂದು ಪೊಲೀಸರ ಬಳಿ ಮಾತನಾಡಿ ಕರೆದುಕೊಂಡು ಬಂದಿದ್ಲು. ಹಿಂದೊಮ್ಮೆ ಕಾಲೇಜಿನಿಂದ ಸಸ್ಪೆಂಡ್ ಆದಾಗ್ಲೂ ತನ್ವಿ ಸಹಾಯಕ್ಕೆ ತಾಯಿ ಭಾಗ್ಯ ಬಂದಿದ್ಲು. ಧಾರಾವಾಹಿಯಲ್ಲಿ ಸಾಕಷ್ಟು ತಿರುವುಗಳಿಗೂ ತನ್ವಿ ಪಾತ್ರ ಕಾರಣವಾಗಿದ್ದು ವೀಕ್ಷಕರು ಈ ಪಾತ್ರವನ್ನು ಮೆಚ್ಚಿಕೊಂಡಿದ್ದಾರೆ.